ಇನ್ನು ಲೋಕಾಯುಕ್ತ ಎಡಿಜಿಪಿ ಮತ್ತು ಕುಮಾರಸ್ವಾಮಿ ನಡುವಿನ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದರು. ಲೋಕಾಯುಕ್ತ ಎಡಿಜಿಪಿ ಮತ್ತು ಕುಮಾರಸ್ವಾಮಿ ನಡುವಣ ಜಟಾಪಟಿ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಚ್ಡಿಕೆ ಎಡಿಜಿಪಿ ಮೇಲೆ ಕೆಲವೊಂದಷ್ಟು ಆರೋಪ ಮಾಡಿದ್ರು, ಅದಕ್ಕೆ ಕೆಲವು ಉತ್ತರಗಳನ್ನು ಎಡಿಜಿಪಿ ಚಂದ್ರಶೇಖರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಬೇರೆಯವರ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಹಂದಿ ಅನ್ನೋ ಪದವನ್ನು ಕುಮಾರಸ್ವಾಮಿಗೆ ಅವರು ಬಳಸಿಲ್ಲ ಅಂತ ಅಲ್ಲಿ ಗೊತ್ತಾಯ್ತಲ್ಲ ಯಾರು ಪರವಾಗಿ ಮಾತನಾಡಿದ್ರು ಅಂತ. ಒಬ್ಬ ಸರ್ಕಾರಿ ಅಧಿಕಾರಿ ಕೇಂದ್ರ ಸಚಿವರಿಗೆ ಈ ರೀತಿ ಪದ ಬಳಕೆ ಮಾಡಿದಾಗ ಅದನ್ನು ತಪ್ಪು ಅಂತ ಖಂಡಿಸಬೇಕಾಗಿತ್ತು ಸಿದ್ದರಾಮಯ್ಯನವರು. ಅವ್ರು ಆ ಥರ ಬಳಸೇ ಇಲ್ಲ ಅಂತ ಅವ್ರು ಪರವಾಗಿ ವಹಿಸ್ಕೊಂಡ್ರು ಅಂತಂದರೆ ಕುಮಾರಸ್ವಾಮಿ ಮಾಡಿದ್ದ ಆರೋಪ ನಿಜ ಆಗುತ್ತೆ. KPCC ಕಚೇರಿನಲ್ಲಿ ಕೂತ್ಕೊಂಡು ಲೆಟರ್ ಬರೆದ್ರು ಅಂತ. ಲೋಕಾಯುಕ್ತ ಎಡಿಜಿಪಿ ಅವರ ಮೇಲೆ ಕುಮಾರಸ್ವಾಮಿ ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದ್ರು. ಅವರು ಕೂಡ ಒಂದು ಪತ್ರ ಬರೆದಿದ್ದಾರೆ. ಹಂದಿಗಳ ಜೊತೆ ಜಗಳ ಆಡೋದು ಬೇಡ ಅನ್ನುವಂಥ ಒಂದು ಪದವನ್ನು ಕೂಡ ಈಗ ನಾನು ಐ ಡು ನಾಟ್ ಟು ಕಾಮೆಂಟ್ ಅಂತ. ಅವರು ಎಡಿಜಿಪಿ ಮೇಲೆ ಅಲ್ಲ ಎಡಿಜಿಪಿ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. ಅವರು ಉತ್ತರ ಕೊಟ್ಟಿದ್ದಾರೆ, ಅಷ್ಟೇ ಗೊತ್ತಿರೋದು. ಈಗ ತಪ್ಪು ಮಾಡಿಬಿಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ಇದೆಯಲ್ಲ, ಯಾಕೆ ಮಾಡ್ತಾರೆ? ಕಾನೂನು ಬಾಹಿರವಾಗಿ ಮಾಡಿದ್ರೆ ಟೀಕೆ. ಕುಮಾರಸ್ವಾಮಿ ಅವ್ರನ್ನ ಹಂದಿ ಅಂತ ಬಳಸಿರೋದು, ಕುಮಾರಸ್ವಾಮಿ ಹಂದಿ ಅಂತ ಬರ್ದಿದ್ದಾರ? ಅಲ್ಲ ಆ ಪದವನ್ನು ಬರ್ದಿದ್ದಾರೆ. ಬರ್ನಾಡ್ ಶಾ ಹೇಳಿರೋದನ್ನು ಹೇಳಿದ್ದಾರೆ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಹಂದಿ ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರ? ನಾನು ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ ನಾನು. ಸರ್, ಈಗ ಲೋಕಾಯುಕ್ತ ಎಡಿಜಿಪಿ ಅವರ ಮೇಲೆ ಕುಮಾರಸ್ವಾಮಿ ಗಂಭೀರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಇಷ್ಟು ದಿನ ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ, ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್, ಈ ಥರ ವಾಗ್ದಾಳಿಗಳು ನಡೀತಾ ಇತ್ತು. ಈಗೇನು ತೀರಾ ಅಧಿಕಾರಿಗಳ ಮಟ್ಟಕ್ಕೆ ಇಳಿದಿರ್ತಕ್ಕಂಥದ್ದು, ಪರ್ಟಿಕ್ಯುಲರ್ ಆಗಿ ಚಂದ್ರಶೇಖರ್ ಅವ್ರನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದ ಕುಮಾರಸ್ವಾಮಿ ಅವರು, ಅಥವಾ ಸಿದ್ದರಾಮಯ್ಯ DK ಶಿವಕುಮಾರ್ ಬದಲು ಅವರ ರೆಪ್ರೆಸೆಂಟೇಟಿವ್ ಇವರು ಅಂತ ಆರೋಪ ಮಾಡ್ತಾ ಇರೋದ? ಅರವಿಂದ್, ಕುಮಾರಸ್ವಾಮಿ ಅವರ ಈ ಒಂದು ಏನು ಮಾತಾಡಿದ್ದಾರೆ ನಿನ್ನೆ ಮತ್ತು ಇವತ್ತು, ಒಂದೇ ಒಂದು ಸಂದೇಶ ಏನಂದರೆ, ಅಧಿಕಾರಿಗಳ ಮೂಲಕ ರಾಜಕೀಯ ದ್ವೇಷಕ್ಕಾಗಿ ರಾಜ್ಯ ಸರ್ಕಾರ ನಮ್ಮ ಮೇಲೆ ತನಿಖೆ ಮಾಡಿಸ್ತಿದೆ ಅನ್ನುವಂಥದ್ದು. ಕಳಂಕಿತ ಅಧಿಕಾರಿಗಳು ಅಂದರೆ ಈಗ ಲೋಕಾಯುಕ್ತ ಎಡಿಜಿಪಿ ಆಗಿರುವಂಥ ಚಂದ್ರಶೇಖರ್ ಅವರು ಕಳಂಕಿತರು. ನಿನ್ನೆನೂ ಕೂಡ ಆರೋಪ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು, ಇವತ್ತು ಕೂಡ ಆರೋಪ ಮಾಡಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ ಬಳಿ 38 ಫ್ಲೋರ್ನ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅವರ ಪತ್ನಿ ಹೆಸರಲ್ಲಿ ಕಟ್ಟಿಸ್ತಾ ಇದ್ದಾರೆ. ಅವ್ರ ವಿರುದ್ಧನೂ FIR ಇದೆ. ಅವರು ಕಳಂಕಿತ ಅಧಿಕಾರಿ, ಅವರು ಆರೋಪಿನೇ. ಅಧಿಕಾರಿಗಳೇನೆಂದರೆ ಇನ್ಸ್ಪೆಕ್ಟರ್ ಮಟ್ಟದಿಂದ ವಸೂಲಿ ಮಾಡ್ತಾರೆ, ಈಗಾಗಲೇ 20 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದಾರೆ. ಇವೆಲ್ಲ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಇವತ್ತು ಮಾತಾಡಿರುವಂಥದ್ದು, ಅವರು ನಿನ್ನೆ ಏನು ಪತ್ರ ಬರೆದಿದ್ದಾರೆ ಅವರ ಅಧೀನ ಸಿಬ್ಬಂದಿಗೆ ಚಂದ್ರಶೇಖರ್ ಅವರು, ಅದರಲ್ಲಿ ಕೆಲವೊಂದು ಅವಾಚ್ಯ ಶಬ್ದಗಳು, ಆಕ್ಷೇಪಾರ್ಹ ಶಬ್ದಗಳನ್ನು ಬಳಕೆ ಮಾಡಿದ್ದಾರೆ. ಅದಕ್ಕೆ ತೀವ್ರವಾದಂತಹ ಸಿಟ್ಟನ್ನು ಪ್ರದರ್ಶನ ಮಾಡಿ ಕುಮಾರಸ್ವಾಮಿ ಅವರು ಇವತ್ತು ಕೂಡ ವಾಗ್ದಾಳಿ ಮಾಡಿದರು. ನಿನ್ನೆ ಏನು ನಾನು ಆರೋಪ ಮಾಡಿದ್ದೀನಿ ಅದೆಲ್ಲಕ್ಕೂ ಕೂಡ ದಾಖಲಾತಿ ಇದೆ. ಈ ವ್ಯಕ್ತಿ ಅಂದರೆ ಚಂದ್ರಶೇಖರ್ ನಿನ್ನೆ ಸಂಜೆ ಪತ್ರ ಬರೆಯೋಕ್ಕೂ ಮುಂಚೆ ಎಲ್ಲಿಗೆ ಹೋಗಿದ್ರು, ಯಾವ ಕಚೇರಿಗೆ ಹೋಗಿದ್ರು, ಯಾವ ಕಚೇರಿನಲ್ಲಿ ಕೂತ್ಕೊಂಡು ಯಾವ ವಕೀಲರ ಮೂಲಕ ಈ ಪತ್ರ ಬರೆಸಿದ್ರು, ಆ ನಂತರ ಮಾರ್ಕೆಟ್ನಲ್ಲಿ ಅದನ್ನು ವಾಟ್ಸಪ್ನಲ್ಲಿ ಯಾವ ರೀತಿ ಸರ್ಕ್ಯುಲೇಟ್ ಮಾಡಿದ್ರು, ಎಲ್ಲವೂ ಕೂಡ ಗೊತ್ತಿದೆ. ಇವ್ರಿಗಿಂತ ಚೆನ್ನಾಗಿ ನನಗೆ ಇಂಟೆಲಿಜೆನ್ಸ್ ಮಾಹಿತಿ ಬರುತ್ತೆ, ಇವರು ಎಲ್ಲಿ ಹೋಗಿ ಪತ್ರ ಬರೆಸಿ ಅದನ್ನು ಸರ್ಕ್ಯುಲೇಟ್ ಮಾಡಿಸಿದ್ರು ಅಂತ. ಇದರ ಹಿಂದೆ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ, ಅವರ ಪ್ರೇರಣೆ ಇದೆ. ಆ ಹಿನ್ನೆಲೆಯಲ್ಲೇ ಈ ಪತ್ರದ ಮೂಲಕ ನನಗೆ ಟಾರ್ಗೆಟ್ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ರಾಜಕೀಯ ದ್ವೇಷಕ್ಕಾಗಿ ಈ ತನಿಖೆ ಮಾಡ್ತಾ ಇದ್ದಾರೆ. ಕಳಂಕಿತ ಅಧಿಕಾರಿಗಳ ಮೂಲಕ ಈ ಒಂದು ತನಿಖೆಯನ್ನು ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ರಾಜ್ಯಪಾಲರು ಇತ್ತೀಚೆಗಷ್ಟೇ ಪತ್ರ ಸೋರಿಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಗರಂ ಆಗಿದ್ರು, ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ. ಆ ಒಂದು ಪ್ರಕರಣವನ್ನು ಕೂಡ ಕುಮಾರಸ್ವಾಮಿ ಅವರು ತಂದಿದ್ದಾರೆ. ಆ ಥರ ಸೋರಿಕೆ ಮಾಡ್ತಾ ಇರೋರೇ ಈ ಥರದ ಅಧಿಕಾರಿಗಳು. ಈ ಥರದ ಅಧಿಕಾರಿಗಳ ಮೂಲಕ ರಾಜಕೀಯ ದ್ವೇಷವನ್ನು ಸಿದ್ದರಾಮಯ್ಯವರು ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ರಾಜ್ಯಪಾಲರ ಕಚೇರಿಯನ್ನು ತಪಾಸಣೆ ಮಾಡೋದಕ್ಕಾಗಿ, ಅಂದರೆ ಪತ್ರ ಸೋರಿಕೆ ಪ್ರಕರಣದಲ್ಲಿ ರಾಜಭವನವನ್ನು ಕೂಡ ಶೋಧನೆಗೊಳಪಡಿಸ್ತೀವಿ, ತನಿಖೆ ಮಾಡ್ತೀವಿ ಅಂತ ಏನು ಪತ್ರ ಬರೆದ ಅನುಮತಿ ಕೇಳಿದ್ದಾರೆ, ಅದನ್ನು ಕೂಡ ತಂದಿದ್ದಾರೆ. ರಾಜ್ಯಪಾಲರ ಕಚೇರಿನ ಈ ಮಟ್ಟಕ್ಕೆ ತಂದಿದ್ದಾರೆ, ಅದು ಗೌರವ ಕೊಡ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಈ ಅಧಿಕಾರಿ ಈ ಪತ್ರದ ಮೂಲಕ ಏನೆಲ್ಲ ಹೇಳಿದಾರೋ ಅವ್ರಿಗೆ ಸಂಸ್ಕೃತಿ ಇಲ್ಲ. ಕಳಂಕಿತ ಅಧಿಕಾರಿ ದಾಖಲೆ ಇಟ್ಕೊಂಡೆ ನಾನು ಮಾತಾಡ್ತಿರುವಂಥದ್ದು. ಅವ್ರು ಏನು ಹೇಳಿದ್ದಾರೆ ಪತ್ರದಲ್ಲಿ ಅದು ಅವರ ಸಂಸ್ಕೃತಿ ತೋರಿಸುತ್ತೆ. ಅಂದರೆ
ಅವರು ಫಿಟ್ಟೋ ಅನ್ಫಿಟ್ಟೋ ಕೆಲಸದಲ್ಲಿ ಅದು ಕೂಡ ಮುಂದೆ ಗೊತ್ತಾಗುತ್ತೆ ಅನ್ನುವಂಥ ವಾಗ್ದಾಳಿಯನ್ನು ಕೂಡ ಮಾಡಿದ್ದಾರೆ. ಚಂದ್ರಶೇಖರ್ ಅವರ ಪತ್ರದ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಆಕ್ರೋಶದಿಂದ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಜೊತೆಗೆ ಇದು ಇನ್ನೂ ಕೂಡ ಮುಂದುವರಿಯುತ್ತೆ ಅರವಿಂದ್ ಈ ಜಟಾಪಟಿ. ಕೆಲವು ಸಚಿವರು ಕೂಡ ಇದ್ರ ಬಗ್ಗೆ ಮಾತಾಡಬಹುದು. ಮುಖ್ಯಮಂತ್ರಿಗಳು ಈಗಾಗಲೇ ಮಾತನಾಡಿದರೆ ಇದು ಇಲ್ಲಿಗೆ ಮುಗಿಯೋದಿಲ್ಲ. ಆದರೆ ಒಂದದ್ದು ಸ್ಪಷ್ಟ, ಒಬ್ಬ ಟಾಪ್ ಮೋಸ್ಟ್ ಅಧಿಕಾರಿ, ಒಬ್ಬ ಕೇಂದ್ರ ಸಚಿವರ ಸಂಬಂಧಪಟ್ಟಂತೆ ಒಂದು ಪತ್ರದಲ್ಲಿ ಪರೋಕ್ಷವಾಗಿ ಕುಮಾರಸ್ವಾಮಿ ಅವರನ್ನ ಉಲ್ಲೇಖಿಸಿ ಈ ತರದ ಪದ ಬಳಕೆ ಮಾಡಿರುವಂಥದ್ದು JDS ಅನ್ನು ಕೂಡ ಆಕ್ಷೇಪ ಮಾಡ್ತಾ ಇದೆ. ಜೊತೆಗೆ ಸಾರ್ವಜನಿಕವಾಗಿಯೂ ಕೂಡ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲೇ ಕುಮಾರಸ್ವಾಮಿ ಅವರು ಇವತ್ತು ಮತ್ತೆ ವಾಗ್ದಾಳಿಯನ್ನ ಮಾಡಿರುವಂಥದ್ದು, ಒಂದು ಸಿಟ್ಟನ್ನು ಕೂಡ ತೋರಿಸ್ಕೊಂಡಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗೆ. ನಾನು ಅದನ್ನೇ ಹೇಳಿದ್ದು, ಸಿದ್ದರಾಮಯ್ಯನವರು ಖಂಡಿಸಬೇಕಾಗಿತ್ತು ಚಂದ್ರಶೇಖರ್ ಪತ್ರವನ್ನು. ಪತ್ರ ಅಂದರೆ ಪತ್ರದಲ್ಲಿ ಇರ್ತಕ್ಕಂಥ ಆ ಪದ ಬರ್ನಾರ್ಡ್ ಶಾ ಹೇಳಿದರು, ಅದನ್ನು ಇವರು ಉಲ್ಲೇಖ ಮಾಡಿದ್ದಾರೆ, ಇವೆಲ್ಲ ಅಲ್ಲ.